ಇದ್ರ ಮಧ್ಯೆ ನಾವು ಪರಿಶೀಲನೆ ಮಾಡಬೇಕಾದ್ರೆ ನೀವು ಹೇಳ್ದಂಗೆ ಮಾದಿಗ ಕ್ರಿಶ್ಚಿಯನ್ನು, ಆದಿ ದ್ರಾವಿಡ ಕ್ರಿಶ್ಚಿಯನ್ನು, ಆದಿ ಕನ್ನಡ ಕ್ರಿಶ್ಚಿಯನ್ನು, ಇವು ಯಾಕೆಂದರೆ ಇವುಗಳನ್ನು ಯಾವುದು SC ಕನ್ವರ್ಟೆಡ್ ಕ್ರಿಶ್ಚಿಯನ್ ಅನ್ನೋದು ಒಂದನ್ನು ಬಿಟ್ಟು, ಯಾಕೆಂದರೆ ಅದು ಕ್ಯಾಟಗರಿ 1ನಲ್ಲಿ ನಾವು ರಿಸರ್ವೇಷನ್ ಕೊಡ್ತೀವಿ, ನೋಟಿಫೈಡ್ ಅದನ್ನು ಹೊರತುಪಡಿಸಿ ಉಳಿದದ್ದನ್ನು ನಾವು ಪರಿಶೀಲನೆ ಮಾಡಿಬಿಟ್ಟು ಫೈನಲ್ಲೇ ಮಾಡಲಿಲ್ಲ, ಅದನ್ನು ಕೈ ಬಿಟ್ವಿ. ಇಲ್ಲ, ಅದು ನಮ್ಮ ಫೈನಲ್ ಪಟ್ಟಿಯಲ್ಲಿ ಇಲ್ಲವೇ ಇಲ್ಲ. ಯಾಕೆ ಇದೆ 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 ಅಂತ ಚರ್ಚೆ ಮಾಡ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ. ನಾವು ಹೇಳ್ತಾ ಇದ್ದೀವಿ ಇಲ್ಲ, ನಿಮ್ಮ ಪಟ್ಟಿಯಲ್ಲಿ ಇಲ್ಲ ಅಂತ. ಆದರೆ ಬ್ರಾಹ್ಮಣ ಕ್ರಿಶ್ಚಿಯನ್ನು, ಲಿಂಗಾಯತ ಕ್ರಿಶ್ಚಿಯನ್ನು, ಕುರುಬ ಕ್ರಿಶ್ಚಿಯನ್ನು, ಇದು ಯಾವುದು ಇನ್ನೊಂದು ಈ ಥರದವು 38 ಇದ್ವು. ಅದರಲ್ಲಿ 38ರಲ್ಲಿ ಈಗ ಚರ್ಚೆಗೆ ಬಂತಲ್ಲ, ಪಬ್ಲಿಕ್ನಲ್ಲಿ ಚರ್ಚೆಗೆ ಬಂದಾಗ ಅದರಲ್ಲಿ ನಾವು ಕ್ರಿಶ್ಚಿಯನ್ ಪ್ರಾಟೆಸ್ಟೆಂಟ್ ಕ್ರಿಶ್ಚಿಯನ್, ಸಿರಿಯನ್ ಕ್ರಿಶ್ಚಿಯನ್ ಅನ್ನೋಂಥವು 5 ಬಿಟ್ಟು 33 ಪಟ್ಟಿಯಿಂದ ನಾವು ಕೈ ಬಿಟ್ಟು ಮಾಸ್ಕ್ ಮಾಡಿದ್ವಿ. ಅಂದರೆ ಅದನ್ನು ಬಿಟ್ಟು ನಾವು ಈಗ ಇರೋರಿದ್ದರೆ ಬರ್ಸ್ಕೋಬೋದು, ಅವರೆಲ್ಲ ಹಿಂದೆ ಬಂದವ್ರೆ, ಸರ್ವೆನಲ್ಲಿ ಇದ್ದವ್ರೆ. ಒಂದೇ ಒಂದು ಸಿಂಪಲ್ ಸರ್, ಇಲ್ಲಿ ಈಗ ಯಾರು ಹಿಂದೂಗಳಿರಲಿ ಮುಸ್ಲಿಮ್ರಿರಲಿ ಅವ್ರು ಏನಾರ ಕ್ರಿಶ್ಚಿಯನ್ ಕನ್ವರ್ಟ್ ಆಗಿದ್ದು ಅವ್ರ ಜಾತಿನಿಗೆ ಸೇರಿಸ್ಕೊಂಡು ಅಂಟಾಕೊಂಡು ಬಂದರೆ ಅವರು ಕ್ರಿಶ್ಚಿಯನ್ ಧರ್ಮಕ್ಕೆ ಅಂತ ಕಾಲಮಲ್ಲಿ ಎಂಟ್ರಿ ಮಾಡಬೇಕಾಗುತ್ತೋ, ಹಿಂದೂ ಧರ್ಮಕ್ಕೆ ಅಂತ ಎಂಟ್ರಿ ಮಾಡಬೇಕಾಗುತ್ತಾ? ನೋಡಿ, ನಾನು ಕುರುಬ ಅಂತ ಇಟ್ಕೊಳ್ಳಿ, ನಾನು ಕುರುಬ ಇದ್ದು ಯಾವುದೋ ಕ್ರಿಶ್ಚಿಯನ್ ಕನ್ವರ್ಟ್ ಆಗ್ತೀನಿ ಅಂತ ಇಟ್ಕೊಳ್ಳಿ, ಉದಾಹರಣೆಗೆ ನಾನು ಹೇಳ್ತಾ ಇರೋದು. ಕನ್ವರ್ಟ್ ಆದರೆ ಕ್ರಿಶ್ಚಿಯನ್ ಧರ್ಮ ಚೇಂಜ್ ಆಗುತ್ತೆ, ಹಿಂದೂ ಹೋಗಿ ಕ್ರಿಶ್ಚಿಯನ್ ಆಗುತ್ತೆ, ಅಥವಾ ಹಿಂದೂ ಹೋಗಿ ಮುಸ್ಲಿಮ್ ಆಗ್ಬೋದು, ಅಥವಾ ಮುಸ್ಲಿಮ್ ಹೋಗಿ ಹಿಂದೂ ಆಗ್ಬೋದು, ಕ್ರಿಶ್ಚಿಯನ್. ನನ್ನ ಜಾತಿ ಬದಲಾಗೋದಿಲ್ಲ, ಜಾತಿ ಅದೇ ಮುಂದುವರಿಯುತ್ತೆ, ಜಾತಿ ಯಾವತ್ತೂ ಚೇಂಜ್ ಆಗೋದಿಲ್ಲ. ಆದರೆ ಸವಲತ್ತುಗಳನ್ನು ಕೊಡಬೇಕಾದ್ರೆ, ರಿಸರ್ವೇಷನನ್ನು ಕೊಡಬೇಕಾದ್ರೆ ಓನ್ಲಿ SC ಕನ್ವರ್ಟೆಡ್ ಕ್ರಿಶ್ಚಿಯನ್ ಮಾತ್ರ ನಾವು ಕ್ಯಾಟಗರಿ 1ನಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೀವಿ. ಉಳಿದಂಥದ್ದು ನಾನು ಈಗ 2A ನನ್ನ ಕ್ಯಾಸ್ಟ್ ಇರುತ್ತೆ ಅಂತ ಇಟ್ಕೊಳ್ಳಿ, ನಾನು ಕನ್ವರ್ಟ್ ಆದೆ, ನಾನು ರಿಸರ್ವೇಷನ್ ತೊಗೊಳ್ಳಿಕ್ಕೆ, ಈ ಸವಲತ್ತನ್ನು ತೊಗೊಳ್ಳಿಕ್ಕೆ ಅವಕಾಶ ಇಲ್ಲ ನಿಯಮಾನುಸಾರ. ನೀವು ಕ್ರಿಶ್ಚಿಯನಲ್ಲಿ ತೊಗೋಬೇಕಾಗುತ್ತಾ, ಹಿಂದೂ ಧರ್ಮದಲ್ಲಿ ತೊಗೋಬೇಕಾಗುತ್ತಾ? ಎರಡರಲ್ಲೂ ನಮ್ಮಲ್ಲಿ, ನಮ್ಮ ಸ್ಟೇಟ್ OBCನಲ್ಲಿ ಎರಡರಲ್ಲೂ ಬರಲ್ಲ. ಮತ್ತೆ ಅಂದರೆ ಅಂಥವ್ರಿಗೆ ಕನ್ವರ್ಟ್ ಆಗಿರೋರು ಯಾವ ಇದರಲ್ಲೇ ಬರ್ತಾರೆ ಸರ್? ಜನರಲ್ಲೂ ಬರ್ತಾರೆ, ಅವ್ರು ಜನರಲ್ಲೂ ಬರ್ತಾರೆ. ಕ್ರಿಶ್ಚಿಯನಲ್ಲಿ ಬರುತ್ತೆ, ಆ ಕ್ರಿಶ್ಚಿಯನ್ ಕಮ್ಯುನಿಟಿದು ಅದಿದೆ. ಈ ನಾನು ಕನ್ವರ್ಟ್ ಆಗಿದ್ದರೆ ನಂದು ಕ್ಯಾಟಗರಿನಲ್ಲಿ ನಾನು ಕಳ್ಕೊಳ್ತೀನಿ, ಅದು ಹಾಗೆ ಇರೋದು. ಈ ಮೈನಾರಿಟಿಗೆ ಬರಲ್ವಾ ಸರ್ ಅವರು? ಅಂದರೆ ಈ ಕ್ರಿಶ್ಚಿಯನ್ ಇದಕ್ಕೆ ಬರಲ್ವಾ ಅವರು? ಅದು ಅಲ್ಲಿ ಪರಿಶೀಲನೆ ಮಾಡಿ ಅವ್ರು ಕ್ರಿಶ್ಚಿಯನ್ ಅಂತ ಕೊಟ್ಟರೆ, ನಾನು ಕುರುಬ ಕ್ರಿಶ್ಚಿಯನ್ ಅಂತ ಬರ್ಕೊಂಡ್ರೆ ಹೆಂಗೆ ಬರುತ್ತೆ? ಅವ್ರು ಜನರಲ್ಲಿಗೆ ಬರ್ತಾರೆ. ಹೌದು, ಕುರುಬ ಕ್ರಿಶ್ಚಿಯನ್ ಎಲ್ಲಿದೆ? ಕ್ರಿಶ್ಚಿಯನ್ ಪಟ್ಟಿನಲ್ಲಿ, ಮೈನಾರಿಟಿ ಪಟ್ಟಿನಲ್ಲಿ ಬ್ಯಾಕ್ವರ್ಡಲ್ಲಿ ಎಲ್ಲಿದೆ ಕುರುಬ ಕ್ರಿಶ್ಚಿಯನ್ನು? ನೋಟಿಫೈಡ್ ಎಲ್ಲಿದೆ ಸರ್? ಇದು ಬ್ರಾಹ್ಮಣ ಕ್ರಿಶ್ಚಿಯನ್ ಎಲ್ಲಿದೆ ನೋಟಿಫೈಡು? ಇಲ್ಲ ಅಲ್ವಾ? 3B ಅಥವಾ 3B ಕ್ರಿಶ್ಚಿಯನ್ ಪಟ್ಟಿ ಇದೆಯಲ್ಲ, ಅಲ್ಲಿ ಕುರುಬ ಕ್ರಿಶ್ಚಿಯನ್ ಅಂತ ಇದೆಯಾ ಪಟ್ಟಿನಲ್ಲಿ? ಎಲ್ಲಿಲ್ಲ. ಅಂದರೆ ಈಗ ಬ್ರಾಹ್ಮಣ ಕ್ರಿಶ್ಚಿಯನ್ನು, ಕುರುಬ ಕ್ರಿಶ್ಚಿಯನ್ನು, ಮಾದಿ ಈ ರೀತಿ ಕೊಟ್ಟವ್ರಿಗೆ ಅವ್ರು ಜನರಲ್ ಕ್ಯಾಟಗರಿಗೆ ಬರ್ತಾರೆ. ಹಾಗಾದರೆ ಅಲ್ಲಿ ಕ್ರಿಶ್ಚಿಯನ್ ಅನ್ನೋದ್ರಲ್ಲಿ ಅದ್ರ ಕ್ಯಾಸ್ಟ್ ಇಲ್ಲ ಅಂದಾಗ ಬರೋಲ್ಲ ಅಷ್ಟೇ, ಹೌದಲ್ಲ? ಹಾಗಾಗಿ ಯಾರು ಗೊಂದಲವನ್ನು ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ನಾವು ಅದನ್ನು ಹೇಳಿ ಸಾರಿ ಹೇಳ್ತಾನೆ ಇದ್ದೀವಿ. ಅದನ್ನು ಕೂಡ ಸರ್ವೆ, ಇದು ಓನ್ಲಿ ನಮ್ಮ ಮನೆ ಸಮೀಕ್ಷೆಗೆ. ಈಗಲೂ ನನಗೂ ಒಂದು ಕನ್ಫ್ಯೂಸು. ಎಸ್, ಅಫ್ಕೋರ್ಸ್, ಈಗ ಮಾದಿಕ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್ ಅಂದ್ಕೊಳ್ಳಿ. ನಾನು ಬ್ರಾಹ್ಮಣ ಕ್ರಿಶ್ಚಿಯನ್ ಅದು ಹಿಂದೂ ಧರ್ಮಕ್ಕೆ ಆಗ್ಬೇಕು, ಕ್ರಿಶ್ಚಿಯನ್ ಧರ್ಮಕ್ಕೆ ಆಗ್ಬೇಕು, ಅದು ಸಿಂಪಲ್. ಅದು ಕನ್ಫ್ಯೂಸ್. ನಾನು ಧರ್ಮ ಅಂತ ಯಾವ್ದಕ್ಕೆ ಸೇರಿಸ್ಬೇಕು? ಧರ್ಮ ನಿಮ್ದು ಯಾವ್ದಿರುತ್ತೆ? ಕ್ರಿಶ್ಚಿಯನ್ ಅಂದ್ರೆ ಕ್ರಿಶ್ಚಿಯನ್ಗೆ ಹೋಗುತ್ತೆ. ನೀವು ಹಿಂದೂ ಅಂತ ಬರೆದ್ಬಿಟ್ಟು ಕುರುಬ ಕ್ರಿಶ್ಚಿಯನ್ ಅಂತ ಬರ್ಕೊಂಡ್ರೆ ನಾವು ಬ್ಯಾಕ್ ಎಂಡ್ ನಮ್ದು ಆದಮೇಲೆ, ಸಮೀಕ್ಷೆ ಆದಮೇಲೆ ವಿಶ್ಲೇಷಣೆ ಮಾಡ್ಬೇಕಾದ್ರೆ ಅದನ್ನು ಕ್ರಿಶ್ಚಿಯನ್ಗೆ ತೊಗೊಳ್ತೀವಿ. ಅದನ್ನು ಹೆಂಗೆ ಹಿಂದಕ್ಕೆ ತೊಗೊಳಕ್ಕೆ ಬರುತ್ತೆ? ಕ್ರಿಶ್ಚಿಯನ್ ಅಂತ ಅವ್ನು ಬರ್ಕೊಂಡ್ಮೇಲೆ ಜಾತಿ ಕಾಲಮ್, ಅವನು ಧರ್ಮ ಹಿಂದೂ ಅಂತ ಹಾಕ್ಬಿಟ್ಟು ಜಾತಿ ಕಾಲಮಲ್ಲಿ ಕುರುಬ ಕ್ರಿಶ್ಚಿಯನ್ ಅಂತ ಹಾಕೊಂಡ್ರೆ ಆಟೋಮೆಟಿಕ್ಕಾಗಿ ಅದು ಕ್ರಿಶ್ಚಿಯನ್ನೇ ಆಗುತ್ತೆ. ಸೊ ಹಿಂದೆಯೂ ಕೂಡ ಧರ್ಮ ಅಂತ ಮೆನ್ಷನ್ ಮಾಡಿದ್ರು ಅದು ನೀವು ಆಟೋಮೆಟಿಕಲ್ ಅವನು ಕ್ರಿಶ್ಚಿಯನ್ಗೆ ತಗೋತೀವಿ. ಕ್ರಿಶ್ಚಿಯನ್ ಅಂತ ಬರ್ತಿದ್ರೆ ಕ್ರಿಶ್ಚಿಯನ್ ಅಂತ ತಗೊಳ್ತೀವಿ. ನಾವು ಅನಲೈಸ್ ಮಾಡಬೇಕಾದ್ರೆ ಇವೆಲ್ಲನೂ ನೋಡ್ತೀವಿ. ಹಾಗಾಗಿ ಜನ ಗೊಂದಲ ಮಾಡಿಕೊಂಡು ತಲೆ ಕೆಡಿಸ್ಕೋಬೇಕು. ಉದಾಹರಣೆಗೆ ಕಾಂತರಾಜು ಆಯೋಗದ ವರದಿಯಲ್ಲಿ ಸುಮಾರು ಒಂದು 4 ಲಕ್ಷ ಜನ ಈ ಥರ ಕುರುಬ ಕ್ರಿಶ್ಚಿಯನ್ ಬ್ರಾಹ್ಮಣ ಅವ್ರು ಬರ್ಸ್ಕೊಂಡಿರೋದು ಅವಾಗ ನಡೆದಿದ್ದೆ. ಅದನ್ನೇ ಅದಕ್ಕೆ ನಾವು ಪಟ್ಟಿಯಲ್ಲಿ ಇಟ್ಟಿದ್ವಿ. ಇದ್ದದನ್ನು ನಾವು ಯಾವುದೇ ಆ ಸಂಬಂಧಪಟ್ಟದಕ್ಕೆಲ್ಲ ಅದನ್ನೆಲ್ಲ ಕ್ರಿಶ್ಚಿಯನ್ಗೆ ಪರಿಗಣಿಸಿದ್ದೀವಿ. ಸೊ ಹಾಗಾಗಿ ಗೊಂದಲ ಮಾಡ್ಕೊಳ್ಳೋವಂಥ ಅಗತ್ಯ ಇಲ್ಲ. ನಾನು ಸ್ಪಷ್ಟವಾಗಿ ಹೇಳುವಂಥದ್ದು, ನೋಡಿ, ನನ್ನ ಜಾತಿ ಹೇಳೋಕ್ಕೆ ಇಷ್ಟ ಇಲ್ಲ, ನಂದು XY ಜಾತಿ ಅಂತ ಹೇಳಿದ್ರೆ ನಾನು XY ಅಂತಲೇ ಬರ್ಕೊಳ್ತೀನಿ. ಇದು ಇಟ್ಸ್ ಎ ಸೆಲ್ಫ್ ಡಿಕ್ಲರೇಷನ್. ಆಯಿತು. ಈ ಸಮೀಕ್ಷೆಯಲ್ಲಿ ನಾವು ಜಾತಿ ನಾವು ಡಿಕ್ಲೇರ್ ಮಾಡ್ಕೊಳ್ಳೋ, ಓನ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ನಮ್ದು ಏನು ಪರಿಸ್ಥಿತಿ ಇದೋ ಅದನ್ನು ಮಾತ್ರ ಮೆನ್ಷನ್ ಮಾಡ್ತೀವಿ. ಜಾತಿ ಈ ಇದರಲ್ಲಿ ಸಮೀಕ್ಷೆಯಲ್ಲಿ ಮೆನ್ಷನ್ ಮಾಡಲ್ಲ. ಬಟ್ ಅವ್ನ ಜಾತಿ ನೆಕ್ಸ್ಟ್ ಇದರಲ್ಲಿ ಅದು ಹಂಗೆ ಕ್ಯಾರಿ ಆಗುತ್ತಲ್ವಾ? ಬೇರೆ ಕ್ಯಾಸ್ಟ್ ಇನ್ಕಮ್ ಮಾಡ್ಸೋಕೆ ಹೋದಾಗ ಅವಾಗೆಲ್ಲ ಒಂದು ನೀವು ಈ ವ್ಯತ್ಯಾಸ, ಒಂದು ತಿನ್ ಲೇಯರ್ ಇದೆ, ಈ ಡಿಫ್ರೆನ್ಸ್, ಅದನ್ನು ಅರ್ಥ ಮಾಡ್ಕೊಳ್ದೇ ಗೊಂದಲ ಮಾಡ್ಕೊಂಡಿದ್ದಾರೆ. ಈ ಸಮೀಕ್ಷೆನಲ್ಲಿ ಅವ್ನು ಏನು ಸೇರಿಸ್ಕೋತಾರೋ ಬಿಡ್ತಾನೋ ಇದಕ್ಕೂ ಸರ್ಟಿಫಿಕೇಟ್ ಕೊಡೋದಕ್ಕೂ ಸಂಬಂಧ ಇಲ್ಲ.
ಸರ್ಟಿಫಿಕೇಟ್ ಕೊಡಬೇಕು ಅಂತ ಅಂದರೆ ಅವ್ರಿಗೆ ಸರ್ಟಿಫಿಕೇಟ್ ಕ್ಲೈಮ್ ಮಾಡಬೇಕು ಅಂದರೆ ಬ್ಯಾಕ್ವರ್ಡಲ್ಲಿ 887 ಜಾತಿ ಇದ್ದಾವೆ. ಆ ಜಾತಿಯವ್ರಿಗೆ ಆ ಜಾತಿ ಆಗಿದ್ದರೆ ಸೇರಿದರೆ ಪರಿಶೀಲನೆ ಮಾಡಿ ತಹಸೀಲ್ದಾರರು ಕೊಡ್ತಾರೆ. ಅಲ್ಲಿ 887ರಲ್ಲಿ ಬದಲಾವಣೆ ಮಾಡಬೇಕು ಅಂದರೆ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ನು ಇನ್ನು ವಿಚಾರಣೆ ಮಾಡಿ ಪರಿಶೀಲನೆ ಮಾಡಿ ಈ ಥರ ಎಲ್ಲ ಗೊಂದಲ ಇರೋದನ್ನು ಬಿಟ್ಟು ಅದನ್ನೆಲ್ಲ ನೋಡಿಕೊಂಡು ಸೂಕ್ತವಾದ ಶಿಫಾರಸು ಮಾಡಿ ಸರ್ಕಾರ ನೋಟಿಫೈ ಮಾಡಿ ಸೇರಿಸಿದ್ರೆ ಅದು ಬರುತ್ತೆ ಮುಂದೊಂದು ದಿವಸ. ಈಗ ನಾವು ಓನ್ಲಿ ಆರ್ಥಿಕ ಸಾಮಾಜಿಕ ಹಿಂದುಳಿದಿರುವಿಕೆಯನ್ನು ಅಷ್ಟೇ ಗುರುತಿಸೋದು. ಅದ್ರ ಜೊತೆಗೆ ಅದನ್ನೆಲ್ಲ ನೋಡಿ ಇಂಥ ಕ್ಯಾಸ್ಟು ಅತ್ಯಂತ ಹಿಂದುಳಿದಿದೆ, ಮೈನ್ಯೂಟ್ ಇದೆ, ಇದು ಹಿಂದುಳಿದಿದ್ದು ಕೂಡ ಜನ ಬಿಟ್ಟೋಗಿದೆ, ಹಿಂದೆ ಎಲ್ಲ ಸೇರಿಲ್ಲ ಅಂಥೇಳಿ ಆಯೋಗ ತೀರ್ಮಾನಿಸಿ ಎಕ್ಸ್ಪರ್ಟ್ ಸಲಹೆ ಕೊಟ್ಟಾಗ ಮಾತ್ರ ಅಂಥ ಜಾತಿಗಳು ಬರ್ತವೆ ಹೊರತು ಬರೀ ಈ ಸಮೀಕ್ಷೆಯ ಪಟ್ಟಿಯಲ್ಲಿ ನಾನು ಹೆಸರು ಸೇರಿಸ್ಕೊಂಡೆ ಅಥವಾ ತಪ್ಪು ಸೇರಿಸ್ಕೊಂಡೆ ಅಂತ ಅದು ಬಿಟ್ಟೋಗೋದಾಗಲಿ ಸೇರಿಸೋದಾಗಲಿ ಆ ಪ್ರಶ್ನೆ ಬರೋದೇ ಇಲ್ಲ. ಅಂದರೆ ಇದರಿಂದ ಯಾವುದೇ ಜಾತಿ ಅಂತ mention ಯಾವುದೇ ಲಾಭ ಇಲ್ಲ. ಓನ್ಲಿ ನೀವು ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೆ ಅನ್ನೋದಷ್ಟೇ ನೀವು ಗುರುಸೋಕ್ಕೋಸ್ಕರ ಈ ಒಂದು ಸಮೀಕ್ಷೆ ಮಾಡ್ತಾ ಇರೋದು. ಹೌದು, ಆದರೆ ಕೊಡಬೇಕಾದ್ರೆ ಮಾಹಿತಿಯನ್ನು ಸತ್ಯವಾಗಿ ಕೊಡಿ ಅಂತ ಹೇಳ್ತೀವಿ. ಯಾಕೆ ಗೊತ್ತಾ, ನಾವು ಒಂದು 200 ಮಾರ್ಕ್ಸನ್ನು ಮೌಲ್ಯಾಂಕಗಳನ್ನು ಪ್ರತಿ ಕ್ರೈಟೀರಿಯಾ ಅಂದರೆ ಸಾಮಾಜಿಕವಾಗಿ ಹಿಂದುಳಿದಿರುವಿಕೆ, ಶೈಕ್ಷಣಿಕವಾಗಿ ಹಿಂದುಳಿದಿರುವಿಕೆ, ಆರ್ಥಿಕವಾಗಿ ಈ ಥರ ಎಲ್ಲ ಇರುತ್ತಲ್ಲ ಪ್ರಶ್ನೆಗಳಿಗೆ ಕೊಡ್ತೀವಲ್ಲ, ಜಾತಿಗೂ ಇಷ್ಟು ಮಾರ್ಕ್ಸ್ ಅಂತ ಕೊಟ್ಟಿರ್ತೀವಿ. 200 ಮಾರ್ಕ್ಸಲ್ಲಿ ಅದಕ್ಕೊಂದು 2 ಮಾರ್ಕ್ಸೋ 3 ಮಾರ್ಕ್ಸೋ ಬಂದಿರ್ಬೋದು. ನೀವು ಸುಳ್ಳು ಕೊಟ್ಟರೆ ವ್ಯಾಲ್ಯೂಯೇಷನಲ್ಲಿ ಸಮಥಿಂಗ್ ಆದರೂ ಡಿಫ್ರೆನ್ಸ್ ಬರುತ್ತೆ. ನೀವು ಸುಳ್ಳು ಮಾಹಿತಿ ಕೊಟ್ಟರೆ ತಪ್ಪಾಗುತ್ತೆ. ನೋಡಿ, ಇದು ಮುಂದೊಂದು ದಿವಸ ರಾಜ್ಯದ ಯೋಜನೆಗಳನ್ನು ರೂಪಿಸಲಿಕ್ಕೆ, ನೀತಿ ನಿರೂಪಣೆಗಳನ್ನು ಮಾಡಲಿಕ್ಕೆ ಇದನ್ನು ಬಳಸ್ತೇವೆ. ನೀವು ಸುಳ್ಳು ಕೊಟ್ಟರೆ ನಾವು ದೇಶದಲ್ಲಿ ಮಾಡುವಂಥ ಕಾನೂನುಗಳನ್ನು ನಾವೇ ಅಡ್ಡದಾರಿ ತೋರಿಸ್ದಂಗೆ ಆಗುತ್ತಲ್ಲ. ಹಾಗಾಗಿ ಸತ್ಯವಾದ ವಿಚಾರನ ಹೇಳ್ಕೊಳ್ಳಿ. ಅದರಲ್ಲಿ ಹಾಗೆ ಸಣ್ಣ ಪುಟ್ಟದ ಕನ್ಫ್ಯೂಸ್ ಇದ್ದರೆ ಅವರು ಕ್ರಿಶ್ಚಿಯನ್ ಇದ್ದರೆ ಕ್ರಿಶ್ಚಿಯನ್ ಬರ್ಸ್ಕೋತಾರೆ. ಆ ಸಣ್ಣ ಪುಟ್ಟದ್ರಲ್ಲಿ ಯಾವುದೇ ಸಮಸ್ಯೆಗಳು ಬರಲ್ಲ. ಇದೇನು ಗೊಂದಲನೂ ಮಾಡ್ಕೋಬೇಕಾದಿಲ್ಲ. ಯಾರೋ ಕೆಲವರು ಗೊಂದಲ ಕ್ರಿಯೇಟ್ ಮಾಡ್ತಾರೆ ಅಂಥೇಳಿ ನಮ್ಮ ಜನ ಏನು ಗೊಂದಲ ಮಾಡ್ಕೊಂಡಿಲ್ಲ. ಈಗ ನಿನ್ನೆ 2600 ಜನ ಸರ್ವೆ ಆಗಿದೆ, 10,900 ಜನದ್ದಾಗಿದೆ, ಇವತ್ತು ಬೆಳಗ್ಗೆಯಿಂದ ಆಗ್ತಾ ಇದೆ ಅಲ್ವಾ. ಸಮೀಕ್ಷೆಗಳು ಆಗ್ತವೆ. ಸಮೀಕ್ಷೆಗಳಲ್ಲಿ ಕಾಮನ್ ಮ್ಯಾನ್ ಯಾರು ಅಷ್ಟೊಂದು ತುಂಬ ತಲೆ ಕೆಡಿಸ್ಕೊಂಡವ್ರೆ ಅಂತ ನನಗಂತೂ ಅನಿಸಿಲ್ಲ. ಸರ್, ಈಗ ಸಮೀಕ್ಷಾ ಕಾರ್ಯ ಸಿಂಪಲ್ಲಾಗಿ ಯಾವ ರೀತಿ ನಡೆಯುತ್ತೆ ಸರ್? ಸಮೀಕ್ಷಾ ಕಾರ್ಯ ಯಾವ ರೀತಿ ನಡೆಯುತ್ತೆ ಅಂದರೆ, ಒಂದು ಪ್ರಿಪ್ರೇಷನ್ ಏನು ಮಾಡ್ಕೋಬೇಕು ಅನ್ನೋದು. ಸಮೀಕ್ಷೆ ಪ್ರಾರಂಭ ಆಗೋ ಪೂರ್ವದಲ್ಲಿ ಯಾಪ್ ರೆಡಿ ಆಗಬೇಕಿತ್ತು, ಮನೆಪಟ್ಟಿ ಮಾಡಬೇಕಿತ್ತು, ಬ್ಲಾಕ್ಗಳನ್ನು ಮಾಡಬೇಕಿತ್ತು, ಬೇಕಾದ ಪರಿಕರಗಳನ್ನು ರೆಡಿ ಮಾಡಬೇಕಿತ್ತು, ಎಲ್ಲ ಅಧಿಕಾರಿಗಳನ್ನು ನೇಮಕ ಮಾಡಬೇಕಿತ್ತು, ತರಬೇತಿ ಕೊಡಬೇಕಿತ್ತು. ಇದಿಷ್ಟು ಸಮೀಕ್ಷೆ ಪೂರ್ವದಲ್ಲಿ ಆಗುವಂಥದ್ದು. ಅದೆಲ್ಲ ಆಗಿದೆ, ನೆನ್ನೆ ತನಕ ಅದೆಲ್ಲ ಆಗಿದೆ. ಎರಡನೇದು ಈಗ ಸಮೀಕ್ಷೆ ನಡೆಸುವಂಥದ್ದೇನು, ಎನಾಮರೇಟ್ರ್ ಮನೆಗೆ ಹೋಗ್ತಾನೆ. ಮನೆಗೆ ಹೋದಾಗ ಯಾಪ್ನಲ್ಲಿ ಒಂದು ಈಗಾಗಲೇ UHID ನಂಬರ್ನ ಅಂಟಿಸಿದ್ದೇವೆ, ಅಥವಾ ಅಂಟಿಸಿಲ್ಲದೆ ಇದ್ದರೆ ಕ್ರಿಯೇಟ್ ಮಾಡ್ಕೋತೀವಿ. ಇಲ್ಲ ಅಂದರೆ ಅದು ಕಳೆದೋಗಿದ್ರೆ ಮತ್ತೆ ಅದನ್ನು ಇನ್ನೊಂದು ಕ್ರಿಯೇಟ್ ಮಾಡ್ಕೊಂಡು ಇಟ್ಸ್ ಓನ್ಲಿ ಫಾರ್ ಐಡೆಂಟಿಫಿಕೇಷನ್. ಅದು UHID ನಂಬರ್ ಓಪನ್ ಮಾಡ್ಕೊಳ್ತೇವೆ. ಪ್ರತಿಯೊಬ್ಬ ಸದಸ್ಯನ ಬಗ್ಗೆಯೂ ಕೂಡ 60 ಪ್ರಶ್ನೆ, ಅಂದರೆ ಈ ಬೇಸಿಕ್ ಮಾಹಿತಿಗಳು, ಜಿಲ್ಲೆ, ತಾಲೂಕು, ಕುಟುಂಬ, ಇದೆಲ್ಲ ಕೆಲವು ಪ್ರಶ್ನೆಗಳಿರ್ತವೆ. 40 ಪ್ರಶ್ನೆಗಳು ವೈಯಕ್ತಿಕವಾಗಿರ್ತದೆ, ಅಂದರೆ ಆ ಸದಸ್ಯನಿಗೆ ಸಂಬಂಧಪಟ್ಟಂತೆ. ಇನ್ನೂ ಒಂದು 20 ಪ್ರಶ್ನೆಗಳು ಕುಟುಂಬಕ್ಕೆ ಸಂಬಂಧಪಟ್ಟದ್ದು ಇರುತ್ತೆ. ಆವಾಗ ನನ್ನ ಹೆಸರು, ಜಾತಿ, ಉದ್ಯೋಗ, ಕುಲಕಸುಬು, ನನಗಿರುವ ಹಿನ್ನೆಲೆ, ಯಾವ ಡ್ರಾಪ್ ಔಟಾ, ಎಷ್ಟನೇ ಕ್ಲಾಸ್ ಓದಿದೆ, ಏನು ಟ್ರೈನಿಂಗ್ ಆಗಬೇಕು, ನಾನು ಅಂಗವಿಕಲನೆ, ಈ ಥರ 40 ಪ್ರಶ್ನೆ ಇರುತ್ತೆ. ಅದಾದಮೇಲೆ ಎಲ್ಲ ಸದಸ್ಯರದು ಆ ಥರ ತೊಗೊಂಡಾದ್ಮೇಲೆ ಕುಟುಂಬದ ಒಂದಷ್ಟು ಬರುತ್ತೆ. ಒಟ್ಟು ಕುಟುಂಬದ ಆಸ್ತಿ ಎಷ್ಟು, ಒಟ್ಟು ಚರಾಸ್ತಿ ಎಷ್ಟು, ಸ್ಥಿರಾಸ್ತಿ ಎಷ್ಟು, ಅವೆಲ್ಲ ಬರುತ್ತೆ. ಹೌದಲ್ಲ, ಅವ್ರ ಆರ್ಥಿಕ ಸ್ಥಿತಿಯನ್ನು ನಾವು ತಿಳ್ಕೊಬೇಕಲ್ಲ. ಉದ್ಯೋಗದಲ್ಲಿದ್ದಾರಾ, ರಾಜಕಾರಣಿಗಳಾಗಿದ್ದಾರಾ, ಎಲ್ಲವೂ ಬರುತ್ತೆ. ಯಾವ್ದು ರಾಜಕಾರಣಿಗಳು ಅಂತ ಅಥವಾ ಸದಸ್ಯರು ಯಾವ್ದಾದ್ರು ಇದು ಸೊಸೈಟಿ ಮೆಂಬರ್ ಇದ್ದಾರಾ, ಜಿಲ್ಲಾ ಪಂಚಾಯತ್ ಮೆಂಬರ್ ಇದ್ದಾರಾ, ಗ್ರಾಮ ಪಂಚಾಯತಿ ಮೆಂಬರ್ ಇದ್ದಾರೆ, ಹೀಗೆ ಈ ಎಲ್ಲ ಪ್ರಶ್ನೆಗಳನ್ನು ನಾವು ಕೇಳ್ತೇವೆ. ಅಂದರೆ ಆ ಕಮ್ಯುನಿಟಿಯ ರೆಪ್ರೆಸೆಂಟೇಷನ್ ಬೇಕಲ್ಲ, ಅವ್ರಿಗೆ ರೆಪ್ರೆಸೆಂಟೇಷನ್ ಸಿಕ್ಕಿದೆ ಇಲ್ಲೋ ಅಂತ ಗೊತ್ತಾಗಬೇಕಲ್ಲ, ಅದಕ್ಕೆ ಅವೆಲ್ಲ ಪ್ರಶ್ನೆಗಳನ್ನು ಕೇಳ್ತೀವಿ. ಹಾಗಾಗಿ ಅವರು ಇರೋ ಮಾಹಿತಿಯನ್ನು ಹೇಳಿದ್ರೆ ತುಂಬ ಒಳ್ಳೆಯದು ಅಷ್ಟೇ. ಸುಮ್ಮನೆ ಯಾರೋ ಏನೋ ಹೇಳ್ತಾರೆ ಅಂತ ಮಿಸ್ಲೀಡ್ ಆಗೋದು ಅಥವಾ ತಪ್ಪು ಕಲ್ಪನೆ ಮಾಡ್ಕೊಳ್ಳೋದು ಬೇಡ. ಇದರಲ್ಲಿ ಯಾವುದೇ ರೀತಿಯ ವೈಯಕ್ತಿಕ ಹಿತಾಸಕ್ತಿಗಳು ಇಲ್ಲ. ಈಗ ಅಲ್ಲಿ ಮನೆಗೆ ಹೋದಂಥ ಸಂದರ್ಭದಲ್ಲಿ ಕುಟುಂಬದ ಯಜಮಾನನಿಗೆ ಸಪ್ರೇಟಾಗಿ ಒಂದು 40 ಕ್ವಶನ್ ಇರುತ್ತೆ. ಮೇನ್ ಮುಖ್ಯಸ್ಥ ಯಾರಿರ್ತಾರೋ ಅವ್ರಿಗೆ ಇಲ್ಲ, ಎಲ್ಲರಿಗೂ ಸೇಮ್ ಇರುತ್ತೆ. ಅಂದರೆ ಮೊದಲು ಒಬ್ಬನ ಕುಟುಂಬ ಯಾರಿಗೆ ಅವಲಂಬಿತ ಆಗಿರ್ತಾನೆ. ನಮ್ಮ ಮನೆಗೆ ಬರ್ತಾರೆ, ನಾನು ಕುಟುಂಬದ ಯಜಮಾನ ಅಂತ ಹೇಳ್ತೀನಿ, ಅಥವಾ ನನ್ನ ಹೆಂಡತಿಯನ್ನು ಕುಟುಂಬದ ಯಜಮಾನ ಅಂತ ಹೇಳ್ತೀನಿ. ಮನೆಯಲ್ಲಿ ನನ್ನ ಮಗ ಇರ್ಬೋದು. ಬಟ್ ನಿಮ್ಮ ಕುಟುಂಬದಲ್ಲಿ ಯಜಮಾನ್ರು ಯಾರು ಅಂತಂದರೆ, ನನ್ನ ಮಗ ಇದ್ದವನು, ನಮ್ಮಪ್ಪ ಇಂಥವ್ರು ಅಂತ ಹೇಳ್ತಾರೆ. ನನ್ನ ಹೆಸರು ಬರ್ಕೊಂಡು ನನ್ನದನ್ನು ಮಾಹಿತಿ ಎಲ್ಲ ಕೇಳ್ಕೊಂಡು ಮಾಡ್ಕೊಳ್ತಾರೆ. ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಸದಸ್ಯರು, ನನ್ನ ಮಗಂದು, ನನ್ನ ಹೆಂಡ್ತಿದು, ಅವ್ರದ್ದು ಸಂಬಂಧಗಳನ್ನು ಯಾಕೆ ಯಜಮಾನ ಕುಟುಂಬದ ಮುಖ್ಯಸ್ಥ ಅಂತ ಕೇಳ್ತೀವಿ ಅಂದರೆ, ಅದು ತಾಯಿ ಇರಲಿ ತಂದೆ ಇರಲಿ, ನೆಕ್ಸ್ಟ್ ಸದಸ್ಯರು ಬರಬೇಕಾದ್ರೆ ಈ ಮುಖ್ಯಸ್ಥನ ಮಗನ ಹೆಂಡ್ತಿನ ಅಂತ ಮೆನ್ಷನ್ ಮಾಡ್ಲಿಕ್ಕೆ ಅಷ್ಟೇ, ಬೇರೆ ಏನಕ್ಕೂ ಅಲ್ಲ.
ಹಾಗಾಗಿ ಅದನ್ನು ತಗೊಂಡಾದ್ಮೇಲೆ ಎಲ್ಲರಿಗೂ ಆ 40 ಪ್ರಶ್ನೆಗಳು ರಿಪೀಟೆಡಾಗಿ ಕೇಳ್ತೀವಿ. ಅವ್ರದ್ದು ಆದಮೇಲೆ ಟೋಟಲ್ ಕುಟುಂಬದ ಪ್ರಶ್ನೆ ಕೇಳ್ತೀವಿ. ಅವ್ರು 5 ಜನ ಇರಲಿ 5 ಜನದ್ದು ಮಾಡ್ತೀವಿ, 10 ಜನ ಇದ್ರೆ 10 ಜನದ್ದು ಮಾಡಿದ್ಮೇಲೆ ಕುಟುಂಬದ ಒಟ್ಟಿಗೆ ಒಂದೇ ಸಲ ಕೇಳ್ತೀವಿ.